ವೇದಿಕೆಯಲ್ಲಿ ಆಸೀನರಾಗಿರುವ ಮಾನ್ಯ ತೀರ್ಪುಗಾರರೇ ಹಾಗೂ ನನ್ನ ಸಹ ಸ್ಪರ್ಧಿಗಳೇ, ಇಂದಿನ ಅದ್ಭುತವಾದ ವೇದಿಕೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಅಮ್ಮನ್ಗಿಯ ವಿದ್ಯಾರ್ಥಿನಿಯಾದ ನಾನು ಸಾವಿತ್ರಿ ಶಿವಪ್ಪ ವಾಳ್ಕಿ ಟಾಟಾ ಸಮೂಹ ನಮ್ಮ ದೇಶದ ಹೆಮ್ಮೆ ಎಂಬ ವಿಷಯದ ಕುರಿತು ಮಾತನಾಡುತ್ತೇನೆ. ಆತ್ಮೀಯ ರತನ್ ಟಾಟಾರವರೇ, ನೀವಿಲ್ಲವಾದ ದಿನದಂದು ನಾವು ದುಃಖ ಪಡುವ ದಿನವಾಗಿರಲಿಲ್ಲ, ಬದಲಾಗಿ ನಿಮ್ಮ ಕುಟುಂಬ ಈ ದೇಶಕ್ಕೆ ನೀಡಿರುವ ಕೊಡುಗೆಯನ್ನು ಸ್ಮರಿಸಿಕೊಳ್ಳುವ ಮೂಲಕ ಆಚರಿಸುವ ದಿನವಾಗಿತ್ತು. ನೀವು ಹಾಗೂ ನಿಮ್ಮ ಕುಟುಂಬ ಈ ದೇಶಕ್ಕೆ ಎಷ್ಟೊಂದು ಕೊಡುಗೆ ನೀಡಿದ್ದೀರಿ ಎಂದರೆ, ನಿಮಗೆ ಭಾರತ ರತ್ನ ಪ್ರಶಸ್ತಿ ನೀಡುವುದರಿಂದ ನಿಮ್ಮ ಗೌರವ ಹೆಚ್ಚಾಗುವುದಕ್ಕಿಂತಲೂ ಆ ಪ್ರಶಸ್ತಿಯ ಗೌರವ ಹೆಚ್ಚಾಗುವುದು. ಉಕ್ಕಿನಿಂದ ಹಿಡಿದು ವಿಜ್ಞಾನದವರೆಗೆ, ಗಾಡಿಯಿಂದ ಹಿಡಿದು ವಿಮಾನದವರೆಗೆ, ಹೀಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಟಾಟಾ ಸಮೂಹ ತಮ್ಮ ಛಾಪು ಮೂಡಿಸಿದೆ. ಟಾಟಾ ಎಂದರೆ ಆಲೋಚನೆ, ಟಾಟಾ ಎಂದರೆ ಮೌಲ್ಯ. ಈ ಮೌಲ್ಯಗಳಿಗೆ ಎಂದಿಗೂ ಸಾವಿಲ್ಲ. ಇವು ಪೀಳಿಗೆಯಿಂದ ಪೀಳಿಗೆಗೆ ಸಾಗಿಸಲ್ಪಡುತ್ತವೆ. ಇಂದು ಟಾಟಾ ಸಮೂಹ 100ಕ್ಕೂ ಹೆಚ್ಚಿನ ಕಂಪನಿಗಳನ್ನು ನಡೆಸುತ್ತಿದೆ. 100ಕ್ಕೂ ಹೆಚ್ಚಿನ ದೇಶಗಳಲ್ಲಿ ತನ್ನ ಕಾರ್ಯನಿರ್ವಹಣೆ ಹೊಂದಿದೆ. 5 ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಉದ್ಯೋಗ ನೀಡುತ್ತಿದೆ. 700 ಮಿಲಿಯನ್ಗೂ ಹೆಚ್ಚಿನ ಜನರಿಗೆ ತನ್ನ ವಸ್ತುಗಳನ್ನು ಮಾರಾಟ ಮಾಡುತ್ತಿದೆ. ಹಾಗಿದ್ದರೆ ಇಂತಹ ಉತ್ಕೃಷ್ಟ ಆಲೋಚನೆ ಟಾಟಾ ಸಮೂಹಕ್ಕೆ ಎಲ್ಲಿಂದ ಬಂದಿತು ಗೊತ್ತೇ? ಹಾಗಿದ್ದರೆ ಕೇಳಿರಿ. ಸ್ವಾಮಿ ವಿವೇಕಾನಂದರು ಇವರನ್ನು ಪ್ರೇರೇಪಿಸಿದರು. ಅದು 1893ರ ಸಮಯ. ಜಪಾನಿನ ಯೋಕೋಹಾಮಾದಿಂದ ಬ್ರಿಟಿಷ್ ಕೊಲಂಬಿಯಾಕ್ಕೆ ಹಡಗೊಂದು ಹೊರಟಿತ್ತು. ಈ ಹಡಗಿನಲ್ಲಿದ್ದ ಇಬ್ಬರು ಯಾತ್ರಿಕರ ಸ್ನೇಹ ಮುಂದೆ ಭಾರತದ ಭವಿಷ್ಯವನ್ನೇ ಬದಲಿಸಲು ಹೊರಟಿತ್ತು. ಅವರುಗಳೆಂದರೆ ಸ್ವಾಮಿ ವಿವೇಕಾನಂದ ಹಾಗೂ ಜೆಮ್ಶೆಡ್ಜಿ ಟಾಟಾರವರು. ಜೆಮ್ಶೆಡ್ಜಿ ಟಾಟಾರವರು ಸ್ವಾಮಿ ವಿವೇಕಾನಂದರೊಂದಿಗೆ ಜಪಾನ್ನ ಕೈಗಾರಿಕೀಕರಣದ ಕುರಿತು ಮಾತನಾಡುತ್ತಿದ್ದರು. ಆಗ ಜೆಮ್ಶೆಡ್ಜಿಯವರಲ್ಲಿ ವಿವೇಕಾನಂದರು ಪ್ರಶ್ನೆಯೊಂದನ್ನು ಕೇಳಿದರು. ಅದೇನೆಂದರೆ, ನಾವು ಜಪಾನಿನ ಬೆಂಕಿ ಪೊಟಣಗಳನ್ನು ಏಕೆ ಆಮದು ಮಾಡಿಕೊಳ್ಳುತ್ತಿದ್ದೇವೆ? ಇವುಗಳ ಕಂಪನಿಗಳನ್ನು ನಾವು ಭಾರತದಲ್ಲಿ ಏಕೆ ಸ್ಥಾಪಿಸುತ್ತಿಲ್ಲ ಎಂದು. ಈ ಪ್ರಶ್ನೆ ಹಡಗಿನಿಂದ ಇಳಿದರೂ ಟಾಟಾರವರ ಮನಸ್ಸಿನಲ್ಲಿ ಮನೆ ಮಾಡಿತು. ಏಕೆಂದರೆ ಅಂದಿನ ಭಾರತ ಇಂದಿನ ಭಾರತವಾಗಿರಲಿಲ್ಲವಲ್ಲ. ಏಕೆಂದರೆ ಬ್ರಿಟಿಷರು ಭಾರತೀಯರನ್ನು ಕೇವಲ ನೌಕರರನ್ನಾಗಿ ಮಾಡುವತ್ತ ಗಮನ ಹರಿಸಿದ್ದರು. ಪೀಳಿಗೆಯಿಂದ ಪೀಳಿಗೆವರೆಗೂ ನಮ್ಮ ಜನರು ಮೈ ಮುರಿದು ಕೆಲಸ ಮಾಡುವುದನ್ನಷ್ಟೇ ಬಲ್ಲವರಾಗಿದ್ದರೆ ವಿನಃ ಬುದ್ಧಿವಂತಿಕೆಯನ್ನು ಉಪಯೋಗಿಸುವುದನ್ನು ಮರೆತೇ ಹೋಗಿದ್ದರು. ಅಂದರೆ ನಮ್ಮ ದೇಶಕ್ಕೆ ವಿಜ್ಞಾನದ ಅವಶ್ಯಕತೆ ಇತ್ತು. 1893ರಲ್ಲಿ ಜೆಮ್ಶೆಡ್ಜಿ ಟಾಟಾರವರಿಗೆ ಒಂದು ಆಲೋಚನೆ ಬಂದಿತು. ಅದೇನೆಂದರೆ, ನಮ್ಮ ಭಾರತೀಯ ಯುವಕರನ್ನು ವಿಜ್ಞಾನದಲ್ಲಿ ತರಬೇತಿಗೊಳಿಸಲು ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸುವ ಆಲೋಚನೆ. ಇದಕ್ಕಾಗಿ ಅವರು ತಮ್ಮ ಸ್ವಂತದ 30 ಲಕ್ಷ ರೂಪಾಯಿಗಳನ್ನು ತೊಡಗಿಸಲು ಮುಂದಾದರು. ಆದರೆ ಅವರಿಗಿನ್ನೂ 70 ಲಕ್ಷ ರೂಪಾಯಿಗಳ ಅಗತ್ಯವಿತ್ತು. ಬ್ರಿಟಿಷರೇನು ಈ ವಿಚಾರವನ್ನು ಪ್ರಶಂಸಿಸಿದರೂ ಅವರಿಗೆ ಭಾರತದಲ್ಲಿ ವಿಜ್ಞಾನ ಸಂಸ್ಥೆಯ ಸ್ಥಾಪನೆಯಾಗುವುದು ಬೇಡವಾಗಿತ್ತು. ಆಗ ಜೆಮ್ಶೆಡ್ಜಿಯವರು ವಿವೇಕಾನಂದರಿಗೆ ಪತ್ರವೊಂದನ್ನು ಬರೆದರು. ನೀವು ಹಡಗಿನಲ್ಲಿ ನನ್ನೊಂದಿಗೆ ಹಂಚಿಕೊಂಡಿದ್ದ ನಿಮ್ಮ ಧ್ಯೇಯೋದ್ದೇಶವನ್ನು ಸಾಕಾರಗೊಳಿಸಲು ನಿಮ್ಮ ಸಹಕಾರದ ಅವಶ್ಯಕತೆ ಇದೆ ಎಂದು ತಿಳಿಸಿದಾಗ ವಿವೇಕಾನಂದರು ಹೀಗೆ ಉತ್ತರಿಸಿದರು. ನೀವೊಬ್ಬರೇ ಇಂತಹ ಸದುದ್ದೇಶಕ್ಕೆ 30 ಲಕ್ಷ ರೂಪಾಯಿಗಳನ್ನು ನೀಡುತ್ತಿದ್ದರೆ ಪೂರ್ಣ ಭಾರತ 70 ಲಕ್ಷ ರೂಪಾಯಿಗಳನ್ನು ನೀಡುವುದಿಲ್ಲವೇ ಎಂದರು. ರಾಮಕೃಷ್ಣ ಮಿಷನ್ನ ಕರಪತ್ರದೊಂದಿಗೆ ಭಾರತದಾದ್ಯಂತ ಈ ವಿಚಾರ ಪ್ರಸಾರವಾಯಿತು. ಈ ವಿಚಾರದಲ್ಲಿ ಕನ್ನಡಿಗರಾದ ನಾವು ಹೆಮ್ಮೆ ಪಡಲೇಬೇಕು. ಅದೇನೆಂದರೆ, ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮುಂದೆ ಬಂದು ಈ ಸಂಸ್ಥೆಯ ಸ್ಥಾಪನೆಗೆ 70 ಎಕರೆ ಜಮೀನನ್ನು ದಾನ ಮಾಡಿದರು. ಹೈದರಾಬಾದ್ ನಿಜಾಮರು ಹಣದಾನ ನೀಡಿದರು. ನೋಡುತ್ತಿದ್ದಂತೆ ಸಾಕಷ್ಟು ದಾನ ಹರಿದು ಬಂದಿತು. ಈ ಸಹಾಯದಲ್ಲೇ 1909ರಲ್ಲಿ ತಲೆ ಎತ್ತಿತು ಭಾರತೀಯ ವಿಜ್ಞಾನ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ ಮುಂದೆ ಭಾರತದ ಗೌರವವನ್ನು ಪ್ರಪಂಚಕ್ಕೆ ಬಿತ್ತರಿಸಿದ ಮಹನೀಯರೆಂದರೆ ವಿಕ್ರಮ್ ಸಾರಾಭಾಯಿ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ, ಹೋಮಿ ಬಾಬಾ ಭಾರತೀಯ ಅಣ್ವಸ್ತ್ರ ಪಿತಾಮಹ, ಅಲ್ಲದೆ ಭೌತಶಾಸ್ತ್ರದಲ್ಲಿ ಭಾರತಕ್ಕೆ ನೊಬೆಲ್ ಪ್ರಶಸ್ತಿ ದೊರಕಿಸಿಕೊಟ್ಟ ಸರ್ ಸಿ.ವಿ. ರಾಮನ್ ಇದರ ನಿರ್ದೇಶಕರಾಗಿದ್ದರು. ಅಲ್ಲ, ಜೆಮ್ಶೆಡ್ಜಿಯವರ ಮನಸ್ಸಿನಲ್ಲಿ ವಿವೇಕಾನಂದರು ಹೊತ್ತಿಸಿದ ಬೆಂಕಿ ಪೊಟ್ಟಣದ ಕಿಡಿ ಮುಂದೆ ಭಾರತವನ್ನು ಅಣ್ವಸ್ತ್ರ ರಾಷ್ಟ್ರವನ್ನಾಗಿ ಮಾಡಿತು ಅಲ್ಲವೇ? ಟಾಟಾರವರ ನಂಬಿಕೆ ಏನಾಗಿತ್ತು ಗೊತ್ತೇ? ಹಣ ಗಳಿಸುವುದು ಕೆಟ್ಟ ಕೆಲಸವಲ್ಲ, ಆದ್ರೆ ಹಣವನ್ನು ಸ್ವಾರ್ಥಕ್ಕಾಗಿ ಬಳಸುವುದು ಕೆಟ್ಟದ್ದಾಗಿದೆ. ನಾವು ನಮ್ಮ ಸಮಾಜಕ್ಕೆ ಮರಳಿ ಏನಾದರೂ ನೀಡದೇ ಇದ್ದರೂ ಅದು ತಪ್ಪು ಎಂದು 1991ರಲ್ಲಿ ರತನ್ ಟಾಟಾರವರನ್ನು ಟಾಟಾ ಸಮೂಹದ ಮುಖ್ಯಸ್ಥರನ್ನಾಗಿ ಮಾಡಿದಾಗ ಟಾಟಾ ಸಮೂಹದ ಆದಾಯ 4 ಬಿಲಿಯನ್ಗಳಷ್ಟಿತ್ತು. ಆದರೆ 2012ರಲ್ಲಿ ರತನ್ ಟಾಟಾ ಈ ಸ್ಥಾನದಿಂದ ನಿವೃತ್ತಿ ಹೊಂದುತ್ತಿರುವಾಗ ಟಾಟಾ ಸಮೂಹದ ಆದಾಯ $100 ಬಿಲಿಯನ್ ತಲುಪಿತು. ಇದು ಹೇಗೆ ಸಾಧ್ಯವಾಯಿತು ಗೊತ್ತೇ? ರತನ್ ಟಾಟಾ ಲಾಭಕ್ಕಿಂತಲೂ ಸಿದ್ಧಾಂತಗಳಿಗೆ ಹೆಚ್ಚು ಮಾನ್ಯತೆ ನೀಡುತ್ತಿದ್ದರು. ಈ ಸಿದ್ಧಾಂತಗಳೇ ಅವರ ಸಾಕಷ್ಟು ನಿರ್ಧಾರಗಳಿಗೆ ಮಾರ್ಗದರ್ಶನ ನೀಡಿದವು. ಒಂದು ದಿನ ರತನ್ ಟಾಟಾ ಕಾರ್ನಲ್ಲಿ ಪ್ರಯಾಣಿಸುವಾಗ ಅಕಸ್ಮಾತ್ ಆಗಿ ದೃಶ್ಯವೊಂದನ್ನು ನೋಡಿದರು. ಅದೇನೆಂದರೆ, ಒಂದು ಕುಟುಂಬ ಮಳೆಯಲ್ಲಿ ಸ್ಕೂಟಿಯ ಮೇಲೆ ಹೋಗುತ್ತಿರುತ್ತದೆ. ಮನೆ ಯಜಮಾನ ಸ್ಕೂಟಿ ಡ್ರೈವ್ ಮಾಡುತ್ತಿದ್ದರೆ ಹಿಂದೆ ಹೆಂಡತಿ, ಮುಂದೆ ಮಗಳು, ಎಲ್ಲರೂ ಮಳೆಯಲ್ಲಿ ಒದ್ದೆಯಾಗಿದ್ದಾರೆ.
ಹಾಗಿದ್ದರೆ ಇಂತಹ ಚಿಕ್ಕ ಮಧ್ಯಮ ವರ್ಗದ ಕುಟುಂಬಗಳು ಕಾರ್ನಲ್ಲಿ ಪ್ರಯಾಣಿಸಲು ಅನುಕೂಲವಾಗುವಂತೆ ಕಾರನ್ನು ನಿರ್ಮಿಸಬೇಕೆಂದು ರತನ್ ಟಾಟಾರವರು ಯೋಚಿಸುತ್ತಾರೆ. ಆದರೆ ಬಹಳಷ್ಟು ಜನ ಇವರು 2 ಸ್ಕೂಟರ್ಗಳನ್ನು ತೆಗೆದುಕೊಂಡು ಕಾರ್ ತಯಾರಿಸುವವರೇ ಎಂದು ಹೇಳಿದರು. ಆದರೆ ರತನ್ ಟಾಟಾ ನ್ಯಾನೋ ಕಾರ್ ತಯಾರಿಸಿ 1,00,000 ರೂಪಾಯಿಗಳ ಬೆಲೆಗೆ ಮಾರುಕಟ್ಟೆಗೆ ಪರಿಚಯಿಸಿದರು. ಹೀಗೆ ಕಾರ್ನಲ್ಲಿ ಓಡಾಡುವ ಜನಸಾಮಾನ್ಯರ ಕನಸನ್ನು ನನಸಾಗಿಸಿದರು. ಮುಂದಿನ ದಿನಮಾನಗಳಲ್ಲಿ ತಮ್ಮನ್ನು ಅವಮಾನಿಸಿದ ಬಿಲ್ ಫೋರ್ಡ್ ರವರಿಗೆ ಅವರ ಫೋರ್ಡ್ ಕಂಪನಿಯನ್ನು ಖರೀದಿಸುವ ಮೂಲಕ ತಿರುಗೇಟು ನೀಡಿದರು. ಜಾಗ್ವಾರ್ ಹಾಗೂ ಲ್ಯಾಂಡ್ ರೋವರ್ ಕಂಪನಿಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು. ಅಂದರೆ ಯಾವ ದೇಶದ ವಸಾಹತುಶಾಹಿಗಳಿಗೆ ನಾವು ಒಳಪಟ್ಟಿದ್ದೇವೋ ಆ ದೇಶಗಳಿಗೆ ರತನ್ ಟಾಟಾ ಭಾರತೀಯರು ಎಂದಿಗೂ ಸೋಲುವುದಿಲ್ಲ ಎಂಬುದನ್ನು ತೋರಿಸಿಕೊಟ್ಟರು. ರತನ್ ಟಾಟಾ ತಮ್ಮ ಜೀವಿತಾವಧಿಯವರೆಗೂ ಸ್ಟಾರ್ಟ್ಅಪ್ಗಳಲ್ಲಿ ಹಣ ತೊಡಗಿಸಿದರು. ಉದಾಹರಣೆಗೆ ಲೆನ್ಸ್ಕಾರ್ಟ್, ಅರ್ಬನ್ ಕಂಪನಿ, ಫಸ್ಟ್ ಕ್ರೈ, ಓಲಾ, ಅಪ್ಸ್ಟಾಕ್, ಕಿವರ್ಫಿಟ್, ಪೇಟಿಎಂ ಹೀಗೆ ಈ ಸ್ಟಾರ್ಟ್ಅಪ್ಗಳ ಸಾಲು ಕೊನೆಗೊಳ್ಳುವುದೇ ಇಲ್ಲ. ಇನ್ನು ರತನ್ ಟಾಟಾರವರ ಆಪ್ತ ಶಾಂತನು ನಾಯ್ಡು ಬೀದಿ ನಾಯಿಗಳ ಕೊರಳಿಗೆ ರಿಫ್ಲೆಕ್ಟಿವ್ ಕಾಲರ್ ಪಟ್ಟಿಗಳನ್ನು ತೊಡಗಿಸುವ ಮೂಲಕ ಅವುಗಳ ಪ್ರಾಣ ಉಳಿಸಿದಾಗ ಶ್ವಾನ ಪ್ರೇಮಿ ರತನ್ ಟಾಟಾ ಈ ಯೋಜನೆಯಲ್ಲಿ ಸಾಕಷ್ಟು ಬಂಡವಾಳವನ್ನು ತೊಡಗಿಸಿದರು. ಇಷ್ಟೆಲ್ಲ ಸಾಧನೆ ಮಾಡಿರುವ ರತನ್ ಟಾಟಾರವರನ್ನು ಕಳೆದುಕೊಂಡ ಪ್ರತಿಯೊಬ್ಬ ಭಾರತೀಯನು ಇಂದು ಅನಾಥನಾಗಿದ್ದಾನೆ. ಹೌದು, ರತನ್ ಟಾಟಾರವರಂತೆ ನಾವು ಲ್ಯಾಂಡ್ ರೋವರ್ ಕಂಪನಿಯನ್ನಾಗಲಿ ಇಲ್ಲವೇ ಏರ್ ಇಂಡಿಯಾವನ್ನಾಗಲಿ ಖರೀದಿಸಲು ಸಾಧ್ಯವಿಲ್ಲ. ಆದರೆ ಅವರ ವಿಚಾರಧಾರೆಗಳನ್ನಂತೂ ನಾವು ಮುಂದುವರಿಸಿಕೊಂಡು ಹೋಗಬಹುದಲ್ಲವೇ? ರತನ್ ಟಾಟಾ ತಮ್ಮ ಜೀವಿತಾವಧಿಯಲ್ಲಿಯೇ ಮದುವೆ ಆಗಲಿಲ್ಲ, ಹಾಗಾಗಿ ಅವರಿಗೆ ಸಂತಾನವೇ ಇಲ್ಲ. ನಾವು ಅವರ ವಿಚಾರಧಾರೆಗಳನ್ನು ಮುಂದುವರಿಸಿಕೊಂಡು ಹೋಗುವುದರ ಮೂಲಕ ಅವರ ಸಂತಾನವಾಗಬಹುದಲ್ಲವೇ? ನಮಗನ್ನಿಸುವುದಿಲ್ಲವೇ ಒಬ್ಬ ವ್ಯಕ್ತಿ ಜೀವನದಲ್ಲಿ 2 ಬಾರಿ ಸಾಯುತ್ತಾನೆ ಎಂದು? ಒಮ್ಮೆ ಅವನು ದೈಹಿಕವಾಗಿ ವಿಧಿವಶನಾದಾಗ, ಮತ್ತೊಮ್ಮೆ ಅವನು ನಮ್ಮ ಸ್ಮರಣೆಯಿಂದಲೇ ವಿಧಿವಶನಾದಾಗ. ಹಾಗಾಗಿ ರತನ್ ಟಾಟಾರವರನ್ನು ನಾವು ಎಂದಿಗೂ ಸಾಯಲು ಬಿಡುವುದು ಬೇಡ. ಅವರನ್ನು ನಮ್ಮ ಹೃದಯದಲ್ಲಿ, ನಮ್ಮ ಕಾರ್ಯದಲ್ಲಿ, ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ಜೀವಂತರನ್ನಾಗಿ ಇಟ್ಟುಕೊಳ್ಳೋಣ. ಕೊನೆಯದಾಗಿ ಆಂಗ್ಲ ಭಾಷೆಯ ಚಿನ್ನದಂತಹ ನುಡಿಮುತ್ತು ಲೆಜೆಂಡ್ ನೆವರ್ ಡೈಸ್, ಅಂದರೆ ದಂತಕತೆ ಎಂದಿಗೂ ಸಾಯುವುದಿಲ್ಲ, ಅವರೇ ರತನ್ ಟಾಟಾ ಎಂದು ಹೇಳುತ್ತಾ ಟಾಟಾರವರ ವಿಚಾರಧಾರೆಗಳನ್ನು ಮುಂದುವರಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು.